ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ರಾಜ್ಯಾಧ್ಯಕ್ಷರಾದ ಲಕ್ಷ್ಮಣ್ ಕಂಬಾಗಿ ಅವರಿಗೆ ನಮ್ಮ ಎಲ್ಲ ಜಿಲ್ಲೆಯಿಂದ ಪರವಾಗಿ ಅವರಿಗೆ ಸತ್ಕಾರ ಕಂಬಾಗಿ ಅವರ ನೇತೃತ್ವದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಾದ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಪೂಜಾ ಜುಮ್ಮೇವಾಲಿ ಅವರು ಹಾಗೂ ಸಂಘಟನಾ ಪದಾಧಿಕಾರಿಯಾದಂಥ ಪ್ರೇಮಾ ಅವರು ಹಾಗೂ ಕರ್ನಾಟಕ ರಾಜ್ಯ ವಾಲ್ಮೀಕಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಬಡ್ಗೆ ಅವರು ಹಾಗೂ ಈ ಒಂದು ಸಂಘದ ಪದಾಧಿಕಾರಿಯಾದ ಇಂದುಮತಿ ಜಾಲ್ವಾದಿ ಅವರು ಈ ಒಂದು ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ರಾಜ್ಯಾಧ್ಯಕ್ಷರಾದ ಲಕ್ಷ್ಮಣ್ ಕಂಬಾಗಿ ಅವರು ನೆರವೇರಿಸಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಇವತ್ತು ಕರ್ನಾಟಕ ರಾಜ್ಯ ಕನ್ನಡಿಗರ ವೇದಿಕೆ ಸಂಘಟನೆಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಮೊದಲಿಗೆ ಇಲ್ಲಿ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ದೃಶ್ಯ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಭೋಗೇಶ್ ಕೊಲ್ಲಾಪುರ ಅವರು ಹಾಗೂ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಪೂಜಾ ಜುಮ್ಮೇವಾಲಿ ಅವರು, ಪದಾಧಿಕಾರಿಗಳಾದ ಪ್ರೇಮಾ ಆಂಟಿ ಅವರು ಹಾಗೂ ವಾಲ್ಮೀಕಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಬಡ್ಗೆ ಅವರು ಹಾಗೂ ಇಂದುಮತಿ ಜಾಲ್ವಾದಿ ಮೇಡಮ್ ಅವರು ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದರೆ, ಶಿಕ್ಷಣ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಮೇಲಿಂದ ಮೇಲೆ ಶಿಕ್ಷಣ ಇಲಾಖೆಯನ್ನು ನಮ್ಮ ವಿಜಯಪುರ ಜಿಲ್ಲೆ 31 ಜಿಲ್ಲೆಯಲ್ಲಿ ಶಿಕ್ಷಣ ಇಲಾಖೆಗಳಿದ್ದಾವೆ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಶಿಕ್ಷಣ ಇಲಾಖೆ ಇದೆ. ಇಲ್ಲಿ ಮೊದಲಿಗೆ ಏನಾಗಿತ್ತು ಅಂತಂದರೆ, ಹೋದ ವರ್ಷ 2025ರಲ್ಲಿ ಇದೆಲ್ಲ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿತ್ತು. ಏನಂತಂದರೆ, ಇಡೀ ರಾಜ್ಯದಲ್ಲಿ 475 ಶಾಲೆಗಳಿಗೆ ಅನುಮತಿ ಕೊಟ್ಟರ, ಅದರೊಳಗಡೆ 132 ಶಾಲೆಗಳಿಗೆ ನಮ್ಮ ಜಿಲ್ಲೆಯಲ್ಲಿನೇ ಅನುಮತಿ ಕೊಟ್ಟಿದ್ದರು. ಅಂದರೆ ನಮ್ಮ ಜಿಲ್ಲೆ ಸ್ಪೆಷಲ್ 132 ಶಾಲೆಗಳಿಗೆ ಅನುಮತಿ ಕೊಟ್ಟಿದ್ದರು. ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ, 353 ಶಾಲೆಗಳಿಗೆ 10 ವರ್ಷಗಳ ಕಾಲ ಮಾನ್ಯತೆ ನವೀಕರಣ ಮಾಡಿದ್ದಾರೆ. ಮಾನ್ಯತೆ ನವೀಕರಣದ ಸುತ್ತೋಲೆ ಏನಿರುತ್ತೆ ಅಂತಂದರೆ, ಕಟ್ಟಡ ಸುರಕ್ಷತೆ, ಅಗ್ನಿ ಸುರಕ್ಷತೆ, ಶೌಚಾಲಯ, ಆಟದ ಮೈದಾನ ಇದೆಲ್ಲ ಸರಿಯಾಗಿದ್ದಾಗ 3-4 ವರ್ಷ ಅಥವಾ 2 ವರ್ಷ ಮಾನ್ಯತೆ ನವೀಕರಣ ಕೊಡಬೇಕು. 353 ಶಾಲೆಗಳಿಗೆ ಮಾನ್ಯತೆ ನವೀಕರಣ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಏನು ನಡೆದಿದೆ ಶಿಕ್ಷಣ ಇಲಾಖೆಯಲ್ಲಿ ಇದನ್ನು ನೋಡಬೇಕು. ಇನ್ನೊಂದು, ದೈಹಿಕ ಶಿಕ್ಷಕರ ಬಡ್ತಿ ಮನೆ ಆಗಿತ್ತು. ಒಂದು 8-15 ದಿವಸದ ಹಿಂದಿಂದಾಗಿತ್ತು. ಏನು ಮಾಡಿದ್ದಾರೆ ಅಂತಂದ್ರೆ, ಒಂದು ಸುತ್ತೋಲೆ ಬಂತು. ಏನು ಸುತ್ತೋಲೆ ಬಂತಂದರೆ, ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂತಹ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರನ್ನ ಬಡ್ತಿ ಮಾಡಬೇಕು. ಅಂದ್ರೆ ಖಾಲಿ ಹುದ್ದೆಗಳಿಗೆ ಬಡ್ತಿ ಮಾಡಿರಿ ಅಂತೇಳಿ ಕೊಟ್ಟರು ಸುತ್ತೋಲೆಯನ್ನು ಕೂಡ ನಾನು ಇದರಲ್ಲಿ ದಾಖಲಾತಿ ಇಟ್ಟಿದ್ದೀನಿ. ಖಾಲಿ ಹುದ್ದೆಗಳನ್ನು ಬಡ್ತಿ ಮಾಡಿರಿ ಅಂದ್ರೆ ಇವ್ರು ಏನು ಮಾಡಿದ್ರು ಅಂದರೆ, ಒಟ್ಟು ಹುದ್ದೆಗಳನ್ನು ಕೂಡಿಸಿ ಅದರೊಳಗೆ ಪರ್ಸೆಂಟೇಜ್ ತೆಗೆದ್ರು. ಒಟ್ಟು ಹುದ್ದೆಗಳೆಷ್ಟು 150 ಇದ್ರಂದರೆ 150ರೊಳಗೆ ಇವರು ಪರ್ಸೆಂಟೇಜ್ ತೆಗೆದು ಕೂಡಿಸಿದ್ರು. ಆದರೆ ಖಾಲಿ ಹುದ್ದೆಗಳಿಗೆ ಬಡ್ತಿ ಮಾಡಿದರೆ ಎಷ್ಟಾಗತ್ತೆ? ಅದು ಬರೀ 5ರಿಂದ 6 ಜನ ಆಗ್ತೈತಿ. ಇವ್ರು ಮಾಡಿದ 25 ಜನಗಳಿಗೆ ಬಡ್ತಿ ಮಾಡಿದ್ದಾರೆ. ಸುತ್ತೋಲೆಯನ್ನು ಮೀರಿ, ಸರ್ಕಾರ ಆದೇಶವನ್ನು ಮೀರಿ ಇವರು ಬಡ್ತಿ ಮಾಡಿದ್ದಾರೆ. ಏನು ನಡೆದಿದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ? ಯಾಕೆ ಹಿಂಗೆ ಬಡ್ತಿ ಮಾಡಿದರು? ಇದಕ್ಕೆ ಯಾರ ಕುಮ್ಮಕ್ಕ ಇದೆ? ಇದಕ್ಕೆ ಯಾರ DDP ಅವರಿಗೆ ಇಲ್ಲಿರ್ತಕ್ಕಂಥ
ಅಧಿಕಾರಿಗಳಿಗೆ ಯಾರು ಒತ್ತಡವನ್ನು ಮಾಡಿದರು? ಇದು ನಮ್ಮ ಪ್ರಶ್ನೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಮಾಡಿದ್ವಿ. ಮತ್ತು ಇನ್ನೊಂದು 14 ಜನನ ನಿಯೋಜನೆ ಮಾಡಿದ್ರು. ಅವೆಲ್ಲ ನೋಡಿದ್ರಿ, 14 ಜನ ನಿಯೋಜನೆ ಮಾಡಿದ್ರು. 14 ಜನ ನಿಯೋಜನೆ ಮಾಡ್ಬೇಕಂತ ಧಾರವಾಡ ಕಮಿಷನರ್ ಅವರು ನಿಯೋಜನೆ ಮಾಡಿದರು. ಆಮೇಲೆ ಇಬ್ಬರನ್ನ ತಗೊಂಡ್ರಲ್ಲ ಮತ್ತೆ ವಾಪಸ್. 14 ಜನ ಮಾಡಿ ನಿಯೋಜನೆ ಮಾಡಿದ ತಕ್ಷಣ ಮತ್ತಿಬ್ಬರನ್ನ ತಗೊಂಡ್ರು. ಮತ್ತಿಬ್ಬರನ್ನ ಯಾಕೆ ತಗೊಂಡ್ರು? ಅನುದಾನ ಶಾಖೆ ಅವ್ರನ್ನ ನಿಯೋಜನೆ ಮಾಡಿದ ಅಂದ್ರೆ ಧಾರವಾಡ ಕಮಿಷನರ್ ಪರ್ಮಿಷನ್ ತೊಗೊಂಡಿದ್ರಾ? ಇಲ್ಲ. ನಾವು ಕೇಳಿದ್ರೆ ನಿಯೋಜನೆ ಯಾಕೆ ಮಾಡಿದಿರಿ ಅಂತೇಳಿ ನಾವು ಕೇಳಿದ್ರೆ ಏನು ಹೇಳ್ತಾರೆ ಅಂತಂದ್ರೆ ಕಾರಣ, ಇಲ್ಲಿ ಕೆಲಸ ಮಾಡೋಕೆ ನಮಗೆ ಭಾಳ ಒತ್ತಡ ಇತ್ತು, ಅನುದಾನ ಶಾಖೆಯಲ್ಲಿ ಪೇಮೆಂಟ್ ಉಳಿದಿತ್ತು, ಅದು ಉಳಿದಿತ್ತು, ಇದು ಉಳಿದಿತ್ತು. ಹಾಗಿದ್ರೆ ಮೊದಲ ನಿಯೋಜನೆ ಮಾಡೋಕ್ಕಿಂತ ಪೂರ್ವದೊಳಗೆ ಅದನ್ನು ವಿಚಾರ ಮಾಡ್ಬೇಕಾಗಿತ್ತಲ್ಲ ಇವ್ರನ್ನ ಪೇಮೆಂಟ್ ಉಳಿತೈತಿ, ನಮಗೆ ಭಾಳ ಕೊಳೆಮೆ ಐತಿ, ಇವ್ರು ನಮ್ಗೆ ಬೇಕು ಅಂತ ಅನ್ನೋದನ್ನು ಹೇಳಿ ಅವಾಗ ನಿಯೋಜನೆ ಮಾಡಬೇಕಾಗಿತ್ತಲ್ಲ. ನಿಯೋಜನೆ ಮಾಡಬಾರ್ದಾಗಿತ್ತಲ್ಲ, ಇಟ್ಕೋಬೇಕಾಗಿತ್ತು. ಯಾಕೆ ನಿಯೋಜನೆ ಮಾಡಿದ್ರಿ ಇವರು? ಯಾಕೆ ಅವ್ರನ್ನ ಪದೇ ಪದೇ ಈಗ ಯಾವುದು ಅಕೌಂಟ್ ಸೆಕ್ಷನ್ ಒಳಗೆ ಯಾಕೆ ತಗೋತಾ ಇದ್ದಾರೆ ಅವ್ರನ್ನ? ಮೂರು ಸೆಕ್ಷನ್ಗಳು ಬರ್ತಾವಲ್ಲಿ. ಒಂದು ಅನುದಾನ ಶಾಖೆ, ಒಂದು ಆಡಳಿತ ಶಾಖೆ, ಒಂದು ಲೆಕ್ಕಪತ್ರ ಶಾಖೆ. ಈ ಲೆಕ್ಕಪತ್ರ ಶಾಖೆಯವರು ಮೊದಲ ಈಗ ಇನ್ನೊಂದು ಏನಾಗಿದೆ ಅಂದ್ರೆ ಈಗ 100, 350 ಆಯ್ತು. ನೆಕ್ಸ್ಟ್ ಈಗ ಮೊನ್ನೆ ತಾನೇ ನಮ್ಮ ಅನುಕಂಪದ ಆಧಾರದ ಮೇಲೆ ನೌಕರಿ ಕೇಳಕ್ಕೆ ಯಾರೇ ಒಬ್ಬೊಬ್ಬರು ಶಿಕ್ಷಕರಿಗೆ ಏನಾದರೂ ನಡ್ಬಾರ್ಕ ಏನಾರೇ ಆಗಿ ತಿಳ್ಕೊತಾರಲ್ಲ, ಆವಾಗ ಇಲ್ಲೊಬ್ರು ಕೆಲವೊಬ್ರು ಶಿಕ್ಷಕರಿದಾರ ನಮ್ಮ ಜಿಲ್ಲೆಯಲ್ಲಿ. ಅವ್ರ ಹಳ್ಳಿಗಳಲ್ಲಿ ನೌಕರಿ ಮಾಡ್ತಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ತೀರ್ಕೊಂಡಿರ್ತಾರಲ್ಲ, ತೀರ್ಕೊಂಡವ್ರ ಮನೆಗೆ ಹೋಗಿ ಬಿಡಿಸಿದ ಹೋಗಿ ಏನನ್ನೋದವ್ರಿಗೆ ಇಲ್ಲ. ಭಾಳ ನಮಗೆ ಆತ್ಮೀಯ ಸ್ನೇಹಿತರಿದ್ರು. ಅವರು ಕೋಲ್ಕರ್ ಅನ್ನುವಂಥ ನಮ್ಮವರೊಬ್ಬರು ಶಿಕ್ಷಕರಿದ್ದರು. ಭಾಳ ಆತ್ಮೀಯ ಸ್ನೇಹಿತರಿದ್ದರು, ಭಾಳ ಒಳ್ಳೆಯ ವ್ಯಕ್ತಿಯವರು. ಅದಕ್ಕೆ ನಮಗೆ ಹಿಂಗಾಗೈತಿ, ಅದಕ್ಕೆ ನಿಮ್ಮ ಮನೆಯೊಳಗೆ ಯಾರಿದ್ರಿ ಅಂತೇಳಿ ಅವ್ರಿಗೆ ಹಿದ್ದಾಡಿ ಅದನ್ನೆಲ್ಲ ಮಾತಾಡಿಸಿ ಅವ್ರ ಹೂವಿನಾರ ಹಾಕಿ ಎಲ್ಲ ಅವ್ರ ಮನ್ಯಾಗ ಕೂತ್ಬಿಡೋದು. ಹುಡುಕ್ಯಾಡೋದಲ್ಲಿ ಹೋಗಿ ಕೂತು ಅವ್ರ ಮನ್ಯಾಗ ಕೂತ, ಇಲ್ಲ ನೀವು ಹುಚ್ಚದ್ರಿ ಹಿಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಅನುಕಂಪದ ಆಧಾರ ಮ್ಯಾಗ ನಾನು ನಿಮ್ಗೆ ನೌಕರಿ ಹಿಡಿಸ್ಕೊಡ್ತೀನಿ. ನಿಮ್ಮ ಮನ್ಯಾಗ ನಿಮ್ಮ ತಂದೆಯವರು ತಿಳ್ಕೊಂಡಾರಲ್ಲ, ಅನುಕಂಪದ ಆಧಾರ ಮ್ಯಾಗ ನಾನಾ ನೌಕರಿ ಹಿಡಿಸ್ಕೊಡ್ತೀನಿ. ಯಾಕಂದ್ರೆ ನಿಮ್ಮ ತಂದೆಯವರು ನಮ್ಗೆ ಭಾಳ ಆತ್ಮೀಯರಿದ್ರು, ನಮ್ಗೆ ಭಾಳ ಒಳ್ಳೆಯ ಸ್ನೇಹಿತರಿದ್ರು ಅಂತ ಹೇಳಿ ಅವ್ರನ್ನ ಇದನ್ನ ಮಾಡ್ಕೊಂಡು ನಮ್ಗೆ ಒಳ್ಳೇದು ಹೇಳಕ್ಕೆ ಬಂದಾರಂದ್ರೆ ಏನು ಮಾಡಪ್ಪ ಅಂತಂದ್ರೆ ಅವ್ರಿಗೆ ಏನೋದು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಬೇಕಾದ್ರೆ 2.5 ಲಕ್ಷ ರೂಪಾಯಿ ರೊಕ್ಕ ಕೊಡ್ರಿ ಅನ್ನೋದು. ಈ 2.5 ಲಕ್ಷ ರೂಪಾಯಿ ರೊಕ್ಕ ತೊಗೊಂಡ ಕೆಲಸನೂ ಮಾಡಂಗಿಲ್ಲ, ರೊಕ್ಕನೂ ಕೊಡಂಗಿಲ್ಲ, ಆ ಕಡೆ ಹೋಗ್ಬಿಡುದು. ಇಂಥವ್ರು ಆಗಿಬಿಟ್ಟಿದ್ದಾರೆ. ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರು ತಮಗೆಲ್ಲ ಗೊತ್ತಿದೆ, ಮಾಧ್ಯಮ ಮಿತ್ರರು, ಪ್ರಾಥಮಿಕ ಶಾಲಾ ಶಿಕ್ಷಕರು ಏನು ನೌಕರಿ ಮಾಡಬೇಕು ಅಥವಾ ಏನು ಇಲ್ಲಿ DDP ಆಫೀಸ, ಆಮೇಲೆ ಇಲ್ಲಿ BO ಆಫೀಸ, ಬ್ಯಾಂಕ ಈ ಕಡೆ ಅಡ್ಡಾಡ್ಬೇಕು? ನೌಕರಿ ಮಾಡ್ಬೇಕಲ್ಲ. ನೌಕರಿ ಮಾಡಲಿ. ಅವ್ರ ರಜೆ ಎಷ್ಟದವ, ರಜೆ ದಿನಗಳ ಅವ್ರ ನೌಕರಿ ಏನು ಅವರ ನೌಕರ ಸಂಘದ ಇದನ್ನ ಯಾವುದು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಾರೋ ಸದಸ್ಯರಾಗಿರ್ತಾರೋ ಅವ್ರು ಇರಲಿ, ಅದೇನು ಅದ್ರೊಳಗೆ ರಜೆ ದಿನಗಳು ಇರ್ತಾವಲ್ಲ ಅದಟ್ಟು ಬರಲಿ. ಅವರು ಅದರ ಪ್ರತಿನಿತ್ಯ ಅವರು ನೌಕರಿ ಮಾಡಲಿ. ಯಾವ ಹುಡುಗಿಗೆ ಇವ್ರು ಎಷ್ಟು ಅಕ್ಷರಗಳನ್ನು ಕಲಿಸಿದಾರೆ ಅದನ್ನು ಮೊದಲು ಪರಿಶೀಲನೆ ಮಾಡಬೇಕಾಗಿತ್ತು ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು. ಯಾವ ಹುಡುಗ ಎಷ್ಟು ಅಕ್ಷರ ಕಲಿಸಿದ್ದಾರೆ ನಿಮ್ಮ ಹೇಳಿದ್ದಲ್ರಿ. ನಾನೀಗ ಧಾರವಾಡ ಕಮಿಷನರ್ ಅವರು ಅದನ್ನ ತನಿಖೆ ಮಾಡಕ್ಕೆ ಬಂದು ತನಿಖಾ ವರದಿ ಏನು ಮಾಡಿದಾರ, ಕೆಲವೊಬ್ಬರನ್ನ ಬಿಡೋದು, ಒಬ್ಬೊಬ್ಬರನ್ನ ಹಾಕೋದು, ಒಬ್ಬರನ್ನ ಬಿಡೋದು, ಒಬ್ಬರನ್ನ ಹಾಕೋದು ಮಾಡಿ ಬರೀ 14 ಜನ ನಿಯೋಜನೆ ಮಾಡಿದ್ದಾರೆ. ಇದ ಅಂತ ಬಂದೈತೆ ಅವ್ರಿಗೆ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ನೀವು ಸರಿಯಾಗಿ ತನಿಖೆ ಮಾಡಬೇಕು ಅನ್ನುವಂಥದ್ದು ವಿಚಾರ. ಇನ್ನೊಮ್ಮೆ ಮರು ತನಿಖೆ ಮಾಡಬೇಕು. ಈ 353 ಶಾಲೆಗಳನ್ನು ಇದನ್ನೇನು ಶಾಲಾ ನವೀಕರಣ ಏನು ಮಾಡಿದಾರಲ್ಲ, ಇದನ್ನು ಮರು ಪರಿಶೀಲನೆ ಮಾಡಿ ಎಲ್ಲ ರದ್ದುಪಡಿಸ್ಬೇಕು, ದಾಖಲಾತಿಗಳು ಸರಿ ಇರ್ಲಿಕ್ಕಂದ್ರೆ. ಮತ್ತು ಇವು ಏನು ಶಾಲೆಗಳಿಗೆ ಅನುಮತಿ ಕೊಟ್ಟಿದಾರಲ್ಲ, ಅವು ದಾಖಲಾತಿಗಳು ಸರಿ ಇರ್ಲಿಕ್ಕಂದ್ರೆ ಅವುಗಳನ್ನು ಕೂಡ ರದ್ದುಪಡಿಸ್ಬೇಕು, ಮರು ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಉದ್ದೇಶ. ಪಾಸ್ವರ್ಡ್ ಏನು ಹೇಳ್ತಿದ್ರೆ ವಿಶ್ವಾಸದಿಂದ ಕೊಟ್ಬಿಟ್ಟಿರ್ತಾರೆ ಇವರು. ಅವ್ರು ವಿಶ್ವಾಸದಿಂದ ಕೊಟ್ಟಿದ್ದನ್ನು ಇವರು ದುರುಪಯೋಗ ಪಡಿಸ್ಕೊತಾರೆ. ಇವ್ರು ಮೊದಲು ಏನಾಗ್ತಾರೆ, ವಿಶ್ವಾಸದಿಂದ ಯಾರು ಕೊಟ್ಟಾರಲ್ಲ ಅವರ ಆರೋಪಗಳಾಗ್ತಾರೆ, ನಂತರ ಈ ದುರುಪಯೋಗ ಪಡ್ಕೊಂಡ ಅಂತಾನೆ ಹಿಂಗಾಗಿರುತ್ತೆ ಸರ್. DDP ಅವರು ವಿಶ್ವಾಸದಿಂದ ಕೊಡಬಾರ್ದು, ಇದು ಪಾತ್ರ ಅವ್ರದ್ದು ಮೊದಲು ಕೊಡಬಾರ್ದು. ಅದು ಎಷ್ಟೇ ಒತ್ತಡಗಳಿದ್ರು DCP ಅವರೇ ಯೂಸ್ ಮಾಡಿ, ಬೇರೆಯವ್ರಿಗೆ ಕೊಡಬಾರ್ದು. ನನಗೆ ಒತ್ತಡ ಐತೆ ಅಂತೇಳಿ ಕೊಡ್ತಾರಲ್ಲ, ಹಿಂಗಾಗ್ತದೆ ನೋಡ್ರಿ. ನೋಡೋದು ಕೆಲಸ ಮಾಡಿದಾಗ ತಿಳುವಳಿಕೆ ಕೊಟ್ಟಿದ್ದೇ ಸಮಸ್ಯೆ. ಹೌದು, ಸಹಿ ಮಾಡೋದು ತಪ್ಪದು. ಹೌದು, ಕೂಡ ಪರ್ಮಿಷನ್ DSC ಕೀಯನ್ನು ಅವರೇ ಯೂಸ್ ಮಾಡ್ತಾರೆ. ಕೀ ಕೊಟ್ಟರೆ ಏನಾಗ್ತದೆ, ಸಹಿ ಮಾಡೋದು ಅವ್ರನ್ನ ಇಟ್ಕೊಳ್ಬಿಟ್ಟು ಬೇರೆ ಗೊತ್ತಾರ ಏನು ಹೇಳಿ ಹುಡುಗರ ಕೈಯಾಗ ಚಾವಿ ಕೊಟ್ಟಂಗ ಆತಲ್ಲ. ಈಗ ಹೆಂಗಿರ್ತದೆ ರೀ DSC ಇದು DSC ಲಾಗಿನ್ ಕೀ ಏನು ಬಗ್ಗೆ ಇದೆಯಲ್ಲ, ಆ್ಯಕ್ಚುಲಿ ನಾನು ಒಬ್ಬ ಪ್ರಿನ್ಸಿಪಲ್ ಇರೋದ್ರಿಂದ ಹೇಳ್ತೀನಿ. ಪ್ರಿನ್ಸಿಪಲ್ ಇದ್ದವರು ಬೇರೆ ಬೇರೆ ಕೆಲಸಗಳು ಇರ್ತಾವೆ.
DDP ಇದ್ದವರು ಬೇರೆ ಬೇರೆ ಕೆಲಸಗಳು ಇರ್ತವೆ, ಅವ್ರಿಗೆ ಪ್ರತಿಯೊಂದು ಲಾಗಿನ್ ಮಾಡ್ಕೊಂಡು ಕೊಡೋಕ್ಕೆ ಟೈಮ್ ಇರೋಂಗಿಲ್ಲ. ಹೀಗಾಗಿ ಏನು ಮಾಡಿರ್ತಾರೆ, ಶಿಕ್ಷಣ ಇಲಾಖೆ ಆಗಿರ್ಬೋದು, ಕಾಲೇಜುಗಳಾಗಿರ್ಬೋದು, ಈ ಒಂದು DSC ಕೀ ಅಥವಾ ಲಾಗಿನ್ ಕೀ ಅಂತ ಏನು ಕರಿತೀವಿ, ಇದು ಲಾಗಿನ್ ಕೀ ನಾವು FD ಅಥವಾ SD ಅವ್ರ ಕೈ ಕೊಟ್ಟಿರ್ತೀವಿ, ಕ್ಲರ್ಕ್ ಕೈ ಕೊಟ್ಟಿರ್ತೀವಿ. ಅಂದರೆ ಅವರು ಎಲ್ಲ ಎಂಟ್ರಿ ಮಾಡ್ತಿರ್ತಾರೆ. ಬಟ್ ಎಂಟ್ರಿ ಮಾಡೋ ಟೈಮಿಗೆ ಅವರು ಲಾಗಿನ್ ಆಗೋ ಟೈಮಿಗೆ OTP ಮಾತ್ರ ನಮ್ಮ ಮೊಬೈಲ್ಗೆ OTP ಬರುತ್ತೆ. DDP ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಆ OTPನ ಹೇಳಿದಾಗ ಮಾತ್ರ ಅದು ಲಾಗಿನ್ ಆಗುತ್ತೆ, ಅಲ್ಲಿವರೆಗೆ ಲಾಗಿನ್ ಆಗಿಲ್ಲ. ಸೊ ಈ ಒಂದು ವಿಷಯದಲ್ಲಿ ಏನು ನಮ್ಮ ವಿಜಯಪುರ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಏನಿದು ಅಕ್ರಮ ನಡೆದಿದೆಯಲ್ಲ, ಇದು ಎಲ್ಲೋ ಒಂದು ಸ್ವಲ್ಪ DDP ಅವರು ಒಂದು ಸ್ವಲ್ಪ ಶಾಮೀಲಿಂದು ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಇಷ್ಟು 323 ಏನು 53 ಏನು ಮಾನ್ಯತೆ ನವೀಕರಣ ಮಾಡಿದ್ದಾರೆ, ಇದು ಅಷ್ಟು ಈಸಿಯಾಗಿ ಆಗಿರಲ್ಲ. ಸೊ ಇದು ಏನು ನಮ್ಮ DDP ಸಾಲಿಮಠರು ಏನು FIR ಮಾಡಿದೆ ಅಂತ ಹೇಳ್ತಿದಾರಲ್ಲ, ಇದು ಬೇರೆಯವ್ರ ಮೇಲೆ ಒಂದು ಗೂಬೆ ಕೊಡಿಸುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಒಂದು ಕೇಸಿಂದ ಹೊರಗೆ ಬರುವಂತ ಒಂದು ಪ್ರಯತ್ನ ಅವ್ರು ಮಾಡ್ತಿದ್ದಾರೆ, ಬೇರೆಯವ್ರನ್ನ ಸಿಗಿಸಿ. ಇಲ್ಲಿ DDP ಅವರ ಪಾತ್ರ ಕೂಡ ಇದೆ. ಯಾಕಂದ್ರೆ 353 ಸುಮ್ಮನೆ ಅಷ್ಟು ನವೀಕರಣ ಆಗೋದಿಲ್ಲ, ಇನ್ನೂ ಒಂದೆರಡು ಆಗಿದೆ ಆ ಮತ್ತೆ ಬೇರೆ. ಅದರಲ್ಲಿ ಇವು FD SD ಅವರು ನವೀಕರಣ ಮಾಡುವಂತ ಅಧಿಕಾರ ಅವ್ರಿಗೆ ಇರಂಗಿಲ್ಲ. ಅವ್ರು ಲಾಗಿನ್ ಮಾಡಿ ಏನು ಎಂಟ್ರಿ ಮಾಡೋ ಕೆಲಸ ಮಾತ್ರ ಅವರು ಇರುತ್ತೆ. ಬಟ್ ನವೀಕರಣ ಮಾಡೋ ಕೆಲಸ DDP ಅವ್ರದ್ದು ಇರುತ್ತೆ. ಇಲ್ಲಿ FDA SD ಅವ್ರದ್ದು ಹೆಸರು ಏನು ಇವ್ರು ಹಾಕ್ತಿದಾರಲ್ಲ ತಪ್ಪು. ಇವ್ರಿ FIR ಮೊದಲು DDP ಮೇಲೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ DDP ಅನುಮತಿ ಇಲ್ಲದೆ ಇಲ್ಲಿ FDA SD ಅವರು ಕೆಲಸ ಮಾಡಂಗಿಲ್ಲ. ಯಾಕಂದ್ರೆ ಇಲ್ಲಿ ಸುಮಾರು ವರ್ಷದಿಂದ ಇಲ್ಲಿ FDA SD ಅವರು ಕೆಲಸ ಮಾಡ್ತಿದ್ದಾರೆ. ಹಿಂಗಾಗಿ ಅವರೇ ಮಾಡಿದ್ದಾರೆ ಅಂತೇಳಿ ಇವರು ಮನೆ FIR ಮಾಡಿದ್ದಾರೆ, ಹಳುಬ್ರ ಅಂತೇಳಿ. ಇವಾಗ ಹಳುಬ್ರನ್ನು ಮತ್ತೆ ಇಬ್ಬರನ್ನ ವಾಪಸ್ ತಗೊಂಡಿದ್ದಾರೆ. ಯಾಕೆ ವಾಪಸ್ ತಗೊಂಡ್ರು ಅಂದ್ರೆ ಅವರಿದ್ದಾಗ ಇಲ್ಲಿ ಒಂದು ಸ್ವಲ್ಪ ಅಕ್ರಮ ಕೆಲಸ ಆಗುತ್ತೆ ಅಂತೇಳಿ DDP ಗೊತ್ತು. ಹಿಂಗಾಗಿ ಅವ್ರನ್ನ ಇಬ್ಬರನ್ನ ಮಾತ್ರ ತಗೊಂಡಿದ್ದಾರೆ. ಯಾಕೆ ಅಕೌಂಟ್ ಸೆಕ್ಷನ್ ಅಲ್ಲಿ ಯಾರೂ ಇಲ್ವಾ? FD SD ಕೆಲಸ ಮಾಡುವಂತಾರೆ ಯಾರೂ ಇಲ್ಲ, ಇವರಿಬ್ಬರೇ ಬೇಕಾ? ಇವರಿಬ್ಬರನ್ನ ಯಾಕೆ ಮತ್ತೆ ತಗೊಂಡ್ರಿ? ಸೊ ಇಲ್ಲಿ ಒಂದು ಸ್ವಲ್ಪ ಅನುಮಾನ ಒಂದು ಸ್ವಲ್ಪ ಪುಟಿ ಹಾಕುತ್ತೆ. ಹೀಗಾಗಿ DDP ಅವ್ರ ಮೇಲೆ ತನಿಖೆ ಆಗ್ಬೇಕಂತ ನಾನು ಹೇಳ್ತೀನಿ. DDP ಆಗಿರ್ಬೋದು. ಯಾಕೆ ನೋಡಿ, ನಮ್ಮ ವಿಜಯಪುರ ಶಿಕ್ಷಣ ಇಲಾಖೆ ಹೇಗಾಗಿಬಿಟ್ಟಿದೆ ಅಂತಂದ್ರೆ, ಹೋದ ವರ್ಷ ನಮ್ಮ 10ನೇ ತರಗತಿ ಫಲಿತಾಂಶ ಮತ್ತೆ PUC ಸೆಕೆಂಡ್ ಫಲಿತಾಂಶ ನೋಡಿದ್ರೆ ನಮ್ಮ ವಿಜಯಪುರ ಮಾನ ಹರಾಜಾಕಿದ್ದಾರೆ ಇವರು. DDP ಆಗಿರ್ಬೋದು, DDPO ಆಗಿರ್ಬೋದು, ನಮ್ಮ ವಿಜಯಪುರ ಜಿಲ್ಲೆ ಮಾನ ಹರಾಜಾಕಿದ್ದಾರೆ. 10ನೇದಲ್ಲಿ 34ನೇ ಸ್ಥಾನ, PUC ಸೆಕೆಂಡಲ್ಲಿ 29ನೇ ಸ್ಥಾನ. ಇದು ಎಂದಿಗೂ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಈ ತರ ಒಂದು ರ್ಯಾಂಕಿಂಗ್ ಬಂದಿರಲ್ಲ. ಹೋದ ವರ್ಷ ನಮ್ಮ ವಿಜಯಪುರ ಜಿಲ್ಲೆಗೆ ಅವಮಾನ ಮಾಡುವಂತ ಕೆಲಸ DDP ಹಾಗೂ DDP ಇಬ್ರು ಕೂಡ ಮಾಡಿದ್ದಾರೆ. ಇವ್ರು ಇಬ್ಬರ ಮೇಲೆ ಒಂದು ಕ್ರಮ ವಹಿಸ್ಬೇಕಂತೇಳಿ ನಾನು ಇಲ್ಲಿ ಆಗ್ರಹ ಮಾಡ್ತೀನಿ. ಸರ್, ಈಗ ನವೀಕರಣ 353 ಆಗ್ಯಾವತ್ತು ಹೇಳ್ತಿರಲ್ಲ, ಇವು ಹಳೆಯು ಪೆಂಡಿಗಿದ್ದು ನವೀಕರಣ ಆಗ್ಯಾವ, ಅದು ಎಲ್ಲ ಈಗ ನವೀಕರಣ ಏನು ಪರಿಶೀಲನೆ ಮಾಡೋದು ಹೊಸದು ಮಾಡ್ಯಾರ? ನವೀಕರಣ ಮಾಡೋಕೆ ಅಂತೇಳಿ ಲಾಗಿನ್ ಓಪನ್ ಆಗಿರುತ್ತೆ ಸರ್, ಮ್ಯಾಗಿಂದ ಮಾಡಿರ್ತಾರೆ. ನವೀಕರಣ ಮಾಡ್ರಿ ಅಂದ್ರೆ ಹೆಂಗೆ ನವೀಕರಣ ಮಾಡ್ಬೇಕಂದ್ರೆ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನವೀಕರಣ ಮಾಡಬೇಕು. ಮಹಿಳಾ ಪರಿಶೀಲನೆ ಮಾಡಿ ಅವರು ಸುತ್ತಲೇ ಹೊರಡಿ ಸುತ್ತಲೇ ಅಗ್ನಿ ಸುರಕ್ಷತೆ ಇದ್ರು, ಕರೆಕ್ಟಾಗಿ ಅಲ್ಲೆಲ್ಲ ಫೈರ್ ಸರ್ಟಿಫಿಕೇಟ್ ಐತಲು, ಆಮೇಲೆ ವಾಪಸ್ ಅವರು ಆಟದ ಮೈದಾನ ಐತಲು, ಆಮೇಲೆ ಶೌಚಾಲಯ ಐತಲು, ಇದನ್ನೆಲ್ಲ ನೋಡಿ, ಕಟ್ಟಡ ಸುರಕ್ಷತೆ ಐತಲು, ಇದನ್ನೆಲ್ಲ ನೋಡಿ ಆಮೇಲೆ ಇದಕ್ಕೆ ಪರಿಶೀಲನೆ ಮಾಡಿ, ಅಲ್ಲೇ ಸ್ಥಳ ಪರಿಶೀಲನೆ ಮಾಡಿ ಆ ಕಟ್ಟಡವನ್ನು ನೋಡಿ ಇದಕ್ಕೆ ಇಷ್ಟು ವರ್ಷ ನಾನು ಮಾನ್ಯತೆ ನವೀಕರಣ, ಈ ಶಾಲೆ ಇಷ್ಟು ವರ್ಷ ಇದು ಬಾಳಬಹುದು, ಇಷ್ಟು ವರ್ಷ ಸರಿಯಾಗಿರ್ಬೋದು, ಇಷ್ಟು ವರ್ಷ ತನಕ ಇದಕ್ಕೆ ನಾವು ಅಗ್ನಿ ಸುರಕ್ಷತೆ ಮಾಡ್ಲಿಕ್ಕೆ ನಡೀತೈತಿ, ಇಷ್ಟು ವರ್ಷ ತನಕ ಶೌಚಾಲಯ ಕಟ್ಟಲಿಕ್ಕೆ ನಡೀತೈತಿ, ಇಷ್ಟು ವರ್ಷ ಕಟ್ಟಡ ಕಟ್ಟಲಿಕ್ಕೆ ನಡೀತೈತಿ ಅಂತೇಳಿ ಮಾನ್ಯತೆ ನವೀಕರಣ ಮಾಡ್ತಾರೆ. ಇವರು ಮಾನ್ಯತೆ ನವೀಕರಣ ಹೆಂಗೆ ಮಾಡಿರ್ಬೇಕಂದ್ರೆ, ಆಟದ ಮೈದಾನ ಇರಲಾಂಗಿಲ್ಲ ಅದಕ್ಕೆ ಮಾನ್ಯತೆ ನವೀಕರಣ, ಶೌಚಾಲಯ ಇರಂಗಿಲ್ಲ ಅದಕ್ಕೆ ಮಾನ್ಯತೆ ನವೀಕರಣ. ಇವರು ಮೊನ್ನೆ ಒಂದು ಒಬ್ಬರು ಆರೋಪ ಮಾಡ್ತಿದ್ರು, ಏನಂತಂದ್ರೆ ಈ ಅಗ್ನಿ ಸುರಕ್ಷತೆ ಐತ್ಲ, ಅಗ್ನಿ ಸುರಕ್ಷತೆ ಐತಿ ಸರ್ಟಿಫಿಕೇಟ್ ತೆಗಿಸ್ಬೇಕಾದ್ರೆ ಇವರು ಹಳಿ ಏನ ಯಾರು ಇರ್ತಾರಲ್ಲ ಅವ್ರದ್ದು ಅದನ್ನ ಫೇಕ್ ಸಿಗ್ನೇಚರ್ ಮಾಡಿದಾರಂತ. ನಮಗಲ್ಲಿ ಇಲ್ಲಿರ್ತಕ್ಕಂಥ JA ಅವ್ರು ಹೇಳಿದ್ದಾರೆ, ಫೇಕ್ ಸಿಗ್ನೇಚರ್ ಕೂಡ ಮಾಡಿದಾರೆ, ನಕಲು ಸಹಿಯನ್ನು ಕೂಡ ಇವರು ಬಳಸ್ಕೊಂಡು ಬಿಟ್ಟಿದ್ದಾರೆ. ಮಾನ್ಯತೆ ನವೀಕರಣ ಮಾಡಕ್ಕೆ ಏನೇನು ಇವರು ಅಕ್ರಮ ಮಾಡ್ಬೇಕಲ್ಲ ಎಲ್ಲ ಕೂಡ ಅದಕ್ಕೆ ಬಳಸ್ಕೊಂಡು ಬಿಟ್ಟಿದ್ದಾರೆ, ಎಲ್ಲ ತಂತ್ರಗಳನ್ನು ಬಳಸ್ಕೊಂಡು. ಸರ್, ನಿಮ್ಮ ಸಂಘಟನೆಯಿಂದ ಇಷ್ಟೆಲ್ಲ ಇದು ಅವ್ಯವಹಾರ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿತ್ತು ಅಂತ ಹೇಳ್ತೀರಿ. ಇದ್ರ ಬಗ್ಗೆ ಇದೆಲ್ಲ ಇಲ್ಲಿ ಲೋಕಲ್ ಇಲ್ಲಿ ಸಿಟಿ MLA ಮತ್ತು ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿರಿ? ಈಗ ನಾವು ಪತ್ರಿಕಾಗೋಷ್ಠಿ ಕರೆದಿತ್ತು ಅದಕ್ಕೆ ರೀ. ಇದು ಲೇಟಾಗಿ ಕರೆದಿರಿ, ಇದು ಆಗಿ ಭಾಳ ದಿನ ಆಯ್ತು. ಇಲ್ರಿ, ಮಾನ್ಯತೆ ನವೀಕರಣ ಮನೆ ಮುಗಿತು ಸರ್. ಅದು 353 ಮನೆ ಮುಗಿತು ಸರ್. ಅದು ಈಗ ನಮ್ಮ ಗಮನಕ್ಕೆ ಬರೋ ಸಾರ್ವಜನಿಕ ನೋಡ್ರಿ, ಮೊದಲೇ ಮಾತು ಅವ್ರು ಸಾರ್ವಜನಿಕ ಗಮನಕ್ಕೆ ಯಾವುದೇ ವಿಷಯ ಯಾವುದೇ ಇಲಾಖೆಯಲ್ಲಿ ಒಂದು ಸ್ವಲ್ಪನೂ ಬಿಟ್ಕೊಡಂಗಿಲ್ಲ ಅವ್ರು. ನಾವು ಎಷ್ಟು ವರ್ಷ ಮುಂದೆ ತಿರುಗಾಡಿದ್ರೆ ಅಲ್ಲಿ ಏನು ಒಳಗೆ ನಡೀತಾ ಇದೆ ಒಟ್ಟಾಗ ಗೊತ್ತಾಗಂಗಿಲ್ಲ. ಮಾಡಿದಾಗ ಮಾತ್ರ ಗೊತ್ತಿರ್ತೈತಿ. ಹಿಂಗೆ ಪತ್ರಿಕಾಗೋಷ್ಠಿಗಳು ಆದ್ಮ್ಯಾಗ ಹಿಂಗೆ ಮಾಡಿ ಲೇಟ್ ಆದ್ಮ್ಯಾಗ ಗೊತ್ತಾಗ್ತೈತಿ ರೀ. ಮೊದಲು ಮಾಡಿದ ಹಳಿದು ಈಗ ಹೇಳ್ತಾರೆ ಸರ್,
ಹಿಂಗಾಗೈತೆ ಅದಕ್ಕೆ ನಮಗೆ ತಿಳಿಸ್ಕೊಡು. ಅಧಿಕಾರಿಗಳು ಯಾರ ಬೇಕಾದ ಅಧಿಕಾರಿಗಳಿರಲಿ, ಅವ್ರು ಮಾಡ್ತಿರ್ತಕ್ಕಂತಹ ಈ ಅಕ್ರಮಗಳನ್ನು ಸಾರ್ವಜನಿಕರಿಗೆ ಒಟ್ಟ ತಿಳಿಸ್ಕೊಡೋದಿಲ್ಲ. ಇದನ್ನು ನಾವು ಮೊದಲು ಸ್ಪಷ್ಟವಾಗಿ ಅರ್ಥಕೋಬೇಕು. ಈ ಲೇಟಾಗಿ ಬಂದರೂ ಕೂಡ ರೀ ಇವುಗಳನ್ನೆಲ್ಲ ರದ್ದು ಮಾಡೋಕೆ ನಾವು ಆಗ್ರಹ ಮಾಡ್ತೀವಿ. ನೋಡಿ ಸರ್, ಸರ್ಕಾರ ಇದು KPS ಅದೇ ರೀತಿಯಾಗಿ ಜಿಲ್ಲಾ ಉಸ್ತುವಾರಿ ಮುಚ್ಚಬಾರ್ದು ನೋಡಿ. ಅದಕ್ಕೆ ಆಯಾ ಒಂದು ಗ್ರಾಮಗಳಲ್ಲಿ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತಿದ್ದಾರೆ ಸುಮಾರು ಸಂಘಟನೆಗಳು. ಅವೇರ್ನೆಸ್ ಕ್ಯಾಂಪೇನ್ ನಮ್ಮ ಸರ್ಕಾರಗಳು ಮುಚ್ಚಬಾರ್ದು ಅಂತೇಳಿ ಪೋಷಕರಲ್ಲಿ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತಿದ್ದಾರೆ. ಅವ್ರ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗೆ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತಿದ್ದಾರೆ. ಈಗ ನೋಡಿ ನಿಮ್ಮ ಸರ್ಕಾರಗಳು ಮುಚ್ತಾ ಇದ್ದಾರೆ, ಯಾಕಂದ್ರೆ ಸಾಕಷ್ಟು ಪೋಷಕರು ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ಅಂತೇಳಿ. ಅದರಲ್ಲಿ ಮತ್ತೆ ಸರ್ಕಾರ ಈ ಶಾಲೆಯಿಂದ ಮತ್ತೊಂದು ಶಾಲೆ KPS ಶಾಲೆಗೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಸ್ಸಿನ ವ್ಯವಸ್ಥೆ ಇವಾಗ ಗ್ರಾಮಗಳಲ್ಲೇ ಇಲ್ಲ, ಇವರು ಶಾಲೆಗೆ ಒಂದು ಬಸ್ ವ್ಯವಸ್ಥೆ ಮಾಡ್ತಾರ? ಸೊ ಇದೆಲ್ಲ ಆಗ್ಲಾರ್ದ ಮಾತು ಇದೆಲ್ಲ. ಸರ್ಕಾರಿ ಶಾಲೆ ಮುಚ್ಚಬೇಕಾದ್ರೆ ಏನು ಕಾರಣ ಆಗ್ತದೆ? ಈ ಹೊಸ ಶಾಲೆಗಳಿಗೆ ನೋಂದಣಿ ಕೊಡ್ತಾರೆ. ಹೊಸ ಶಾಲೆಗಳ ನೋಂದಣಿ ಅಂದ್ರೆ ನಾವೊಂದು ಶಾಲೆಯನ್ನು ತೆಗೆದ್ವಿ ಹಳ್ಳಿಯೊಳಗೆ. ನನ್ನ ಶಾಲೆಗೆ ನಾನು ಯಾವ ಮಕ್ಕಳನ್ನು ಟಾರ್ಗೆಟ್ ಮಾಡ್ತೀನಿ? ನಾನು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನನ್ನ ಶಾಲೆಗೆ ನಾನು ತಗೋತೀನಿ. ಹೊಸ ಶಾಲೆನ ತೆಗೆದ ನಂತರ ನನ್ನ ಶಾಲೆ ನಾನು ಉನ್ನತೀಕರಿಸ್ಬೇಕಲ್ಲ. ಖಾಸಗಿ ಶಾಲೆಗಳನ್ನ ಅನುದಾನ ರಹಿತ ಶಾಲೆಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾರೆ ಸರ್? ಏನೂ ಯಾವುದು ಪರ್ಮಿಷನ್ ತೊಗೊಳ್ಳೋದ್ರ ಏನೂ ಮಾಡಲಾರ್ದ್ರೆ ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ದಾರೆ. ನಾನು DDP ಅವ್ರ ಪ್ರಶ್ನೆ ಕೇಳ್ತೀನಿ, ಇವ್ರಿಗೆ ಹಾಸ್ಟೆಲ್ಗಳನ್ನು ನಡೆಸಬೇಕಾದ್ರೆ ಯಾರ ಆಹಾರವನ್ನು ಮಕ್ಕಳಿಗೆ ಕೊಡಬೇಕಾದ್ರೆ ಎಲ್ಲಿ ಅನುಮತಿ ತೊಗೊಂಡ್ರು? ಇವರು ಅನುಮತಿ ಬೇಕಲ್ಲ ಅದಕ್ಕೆ ಆಹಾರ ಕೊಡ್ಬೇಕಾದ್ರೆ ಮಕ್ಕಳಿಗೆ ಎಲ್ಲ ಈ ಖಾಸಗಿ ಶಾಲೆಗಳವರು ಅನುಮತಿ ಎಲ್ಲಿಂದ ತೊಗೊಂಡ್ರೆ ಅವರು ಹಂಗೆ ಹಾಸ್ಟೆಲ್ ನಡೆಸಿಬಿಡ್ರಿ. ಹಂಗಾದ್ರೆ ನಾನು ಹಂಗೆ ಶಾಲೆ ನಡೆಸ್ತೀನಿ, ಪರ್ಮಿಷನ್ ತೊಗೊಳ್ಳಾರ ಕೊಡ್ತಾರೇನ್ರಿ ಇವರು? ಹಾಸ್ಟೆಲ್ಗಳನ್ನು ಹಂಗೆ ನಡೆಸಬಾರ್ದಲ್ಲ. ಹಾಸ್ಟೆಲ್ ನಡೆಸ್ಬೇಕಾದ್ರೆ ಎಷ್ಟು ರೂಮ್ ಎಷ್ಟು ಅಗಲ ಇರಬೇಕು, ಉದ್ದ ಇರಬೇಕು, ಆಮೇಲೆ ಅಲ್ಲಿ ಏನಿರಬೇಕು ಅಂತ ಸಾಕಷ್ಟು ಸರ್. ಎಲ್ಲ ಒಂದು ಶಾಲೆಗಳು ಕೆಲವೊಂದು 3-4 ಶಾಲೆಗಳು ಮಾತ್ರ, ದೊಡ್ಡ ಶಾಲೆಗಳು ಮಾತ್ರ ಪರ್ಮಿಷನ್ ಹಾಸ್ಟೆಲ್ ಪರ್ಮಿಷನ್ ತೊಗೊಂಡ್ರೆ ಎಲ್ಲ ಶಾಲೆಗಳನ್ನು ಅವ್ರ ಪತ್ರಿಕಾ ಮಾಧ್ಯಮದವ್ರೆ ಎಲ್ಲ ಶಾಲೆಗಳನ್ನು ನೀವು ಕೇಳಿ. ನಿಮ್ಮ ಗಮನಕ್ಕೆ ಬಂದ್ರೆ ಇಂಥಲ್ಲಿ ಎಲ್ಲ ಶಾಲೆಗೆ ಹೋಗ್ರಿ ನೀವು. ಒಂದು ಪರ್ಮಿಷನ್ ನಾವು ಹೋಗಿ ಕೇಳಿದ್ರಿ ಸರ್, ಶಿಕ್ಷಣ ಇಲಾಖೆ DDP ಅವ್ರ ಕೈ ಸರ್ ಹೇಳ್ತೀನಿ ಕೇಳಿ. DDP ಅವ್ರಿಗೆ ಕೇಳಿ ಒಂದು ಎಕ್ಸಾಂಪಲ್ ಯಾವ ಕಟ್ಟಡಕ್ಕೆ ಅನುಮತಿ ಕೊಟ್ಟಾರೆ, ತಪ್ಪದು. ಎಷ್ಟು ಮೀಟರ್ ದೂರ ಇರಬೇಕು, ಎಷ್ಟು ಕಿಲೋಮೀಟರ್ ದೂರ ಇರಬೇಕು ಅಂತ ಪರಿಜ್ಞಾನವೂ ಇಲ್ಲ ಈ DDP. ಬರೀ ರೊಕ್ಕ ಕೊಟ್ಟರೆ ಸಾಕು, ಎಲ್ಲಿ ಬೇಕಾದ್ರೆ ಕೊಡ್ತೀವಿ. ಒಂದೇ ಉದಾಹರಣೆ, ಯಾರು DDP ಕೇಳಿದೆವು ಅವ್ರು ಹೇಳಕ್ತಾ ಇರಲಿಲ್ಲ. ಮತ್ತು ಆಮೇಲೆ ಇವರಿಗೆ ನಮ್ಮ ಜಿಲ್ಲಾ ಪಂಚಾಯತ್ CEO ಹೇಳಿದ್ರು, ಆಯ್ತು ವಿಸಿಟ್ ಮಾಡ್ತಂದ್ರು, ಅವರು ಮಾಡಿಲ್ಲ. ಮನೆ DDP ಹೊಸ್ತಾಗ ಬಂದಾರೆ, ಇಲ್ರಿ ನಾನು ನಾಳೆ ಇಲ್ಲ, ಒಂದು ಸಾಮಾನಿಲ್ಲ, ಏನಿಲ್ಲ. ಸರ್ಕಾರಿ ಅಂಗಳನ್ಯಾಗ ಸರ್ಕಾರಗಳನ್ನ ಹೆಂಗೆ ಕೊಟ್ಟರು, ಯಾವ ಕಾರಣ ಕೊಟ್ಟರು, ಯಾರು ಜಾಗ ಕೊಟ್ಟರು ಅದಕ್ಕೆ ಅನ್ನೋದು ನಮ್ಗೆ ಪ್ರಶ್ನೆ ಬೇಕು. ಎಲ್ಲರೂ ಸುಸಂದಿಂದ ಕೊಟ್ಟು ಫೋಕಸ್ ಶಾಲೆಗಳು ತೆಗೆದು ಸರ್ಕಾರಿ ಶಾಲೆ ಮುಚ್ಚಲು ನಾವು ಸರ್ವತಾ ವಿರೋಧ ಮಾಡ್ತೇವೆ, ಖಂಡಿಸ್ತೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026 ಆರಂಭವಾಗಲಿದೆ.